ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ತುಂಬ ಟ್ರೆಂಡಿಂಗ್ ಡಿಸೈನು ನೋಡಿದ್ದೆ ನಾನು ಇದನ್ನು. ಸೊ ಅದನ್ನು ನಿಮ್ಗೆ ಹೇಳ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಇದು ಈ ಥರ ಫ್ಲವರ್ಸು ಹೇಗಪ್ಪ ಮಾಡೋದು ಅಂತ ಒಂಥರ ಆಶ್ಚರ್ಯ ಆಗುತ್ತಲ್ಲ. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೇನೇನು ಬೇಕು ಮೆಟೀರಿಯಲ್ಸ್ ಎಲ್ಲ ಫಸ್ಟ್ ನೋಡ್ಕೊಳ್ಳೋಣ, ಆಮೇಲೆ ಮಾಡೋದಕ್ಕೆ ಶುರು ಮಾಡೋಣ. ನೋಡಿ, ಇದಕ್ಕೆ ಈ ಥರ ಸ್ಟಾಕಿಂಗ್ ಮೆಟೀರಿಯಲ್ ಅಂತ ಈ ಥರ ನಮ್ಮೂರಲ್ಲಿ ನಮ್ಗೆ ಇದು ಸಿಕ್ಕಿರೋದು. ಒಂದೊಂದು ಊರಲ್ಲಿ ಒಂದೊಂದು ಥರ ಸಿಗ್ಬೋದು, ಗೊತ್ತಿಲ್ಲ ನನಗೆ. ನೋಡಿ, ಈ ಥರ ತೆಳ್ಳಕ್ಕಿರುತ್ತೆ. ಇದೊಂದು ಬೇಕು. ಆಮೇಲೆ ನೋಡಿ, ಈ ಥರ ತಂತಿ ಕೊಡ್ತಾರೆ. ಇದು ಉದ್ದಕ್ಕಿರುತ್ತೆ, ಲೆಂತ್ ಈ ಥರ ಮಡಿಸಿ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆ ನಕ್ಷಿ ಅಂತಾರೆ. ಇದನ್ನು ನೀವು ಜರ್ದೂಸಿನೂ ಹಾಕ್ಕೋಬೋದು, ನಕ್ಷಿನೂ ಹಾಕ್ಕೋಬೋದು. ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ಕೆಲವು ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಸಣ್ಣಕ್ಕಿದೆ, ಚಿಕ್ಕದು. ಸೊ ಅನ್ಇವನ್ ಆಗಿದ್ದರೆ ತೆಗೆದುಬಿಡೋಣ, ಒಂದೊಂದು ಏನೂ ಪ್ರಾಬ್ಲಮ್ ಆಗೋಲ್ಲ. ಈ ಥರ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಈ ಥರದ್ದು ಇಟ್ಕೊಂಡಿದ್ದೀನಿ. ನೀವು ಯಾವುದೋ ನಾನು ಮುಚ್ಚಳ ಇಟ್ಕೊಂಡು ಆ ಥರದ್ದು ನಿಮ್ಗೆ ಸಿಗದೇ ಇದ್ದರೆ ಪಾಪ ನಿಮಗೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇದು ದಾರದ ರೀಲು, ಕಾಟನ್ ದಾರ ಇರುತ್ತಲ್ಲ ಆ ರೀಲು. ಸಿಲ್ಕ್ ತೊಗೋಬೇಡಿ, ದೊಡ್ಡದಾಗುತ್ತೆ. ಇದು ಕಾಟನ್ ದಾರದ್ದು. ಇದು ತಂತಿ. ಒಂದು ಎಂಟನ್ನು ಬಿಚ್ಕೊಂಡ್ಬಿಟ್ಟು ನೋಡಿ, ಈ ಥರ ಇದಕ್ಕೆ ಟ್ವಿಸ್ಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕ್ರೋಶ ಬೇಜಾರಾಗ್ಬಿಟ್ಟಿದೆ. ಈಗ ಸಮಥಿಂಗ್ ಹೊಸದಾಗಿ ಏನಾದರೂ ಮಾಡಿ ಅಂತಿರ್ತಾರೆ. ಸೊ ನೋಡಿ, ಇದನ್ನು ನಿಧಾನಕ್ಕೆ ಈ ಥರ ಟ್ವಿಸ್ಟನ್ನು ಬಿಚ್ಕೋಬಾರ್ದು. ಈ ರೀಲಿಂದ ಹೊರಗಡೆಗೆ ಬಿಚ್ಕೊಂಡು ಇದನ್ನು ತೀರಾ ಉದ್ದ ಬೇಡ, ತೀರಾ ಚಿಕ್ಕದು ಬೇಡ, ಲೆವೆಲಿಗೆ ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದನ್ನ ಹತ್ರ ಪೀಸ್ ಇದೆ. ಸೊ ಅದನ್ನೇ ಮಾಡ್ತಾಯಿದ್ದೀನಿ. ಇದನ್ನು ಒಂಚೂರು ಎಳೆದ್ರೆ ನಿಮಗೆ ಇದು ಹೀಗೆ ಸುತ್ತಕೊಳ್ಳುತ್ತೆ. ತಿರ್ಗಾನು ಈ ಎಳಿಬಾರ್ದು, ಎಳಿದಂಗೆ ಈ ಸರ್ಕಲಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಇದು ಇನ್ನೊಂದಕ್ಕಾಗತ್ತೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು. ಈ ಥರ ಸುತ್ಕೊಂಬಿಡಿ. ಈ ಥರ ಮಾಡ್ಕೋಬೇಕು. ಇದ್ರ ಒಳಗೆ ಇದು ಬರೋ ಹಾಗೆ ಮಾಡ್ಕೋಬೇಕು. ಈಗ ಇದು ಒಂದು ತೊಗೊಂಬಿಟ್ಟು, ಇದು ನೋಡಿ ಈ ಥರ ಆಗಿರುತ್ತೆ. ನಾವೆಲ್ಲ ಮಾಡ್ಕೊಂಡ್ಮೇಲೆ ಈ ಥರ ಪೀಸ್ ಆಗುತ್ತೆ. ಸೊ ಇದು ವೇಸ್ಟು. ಈ ಥರ ಸ್ವಲ್ಪ ಎಳ್ಕೊಂಡು ನೋಡಿ, ಇದರೊಳಗೆ ಇದನ್ನು ಪ್ಲೇಸ್ ಮಾಡಿ ಕ್ಲೀನಾಗಿ ಎಳ್ಕೊಳ್ಳಿ. ಎಳ್ಕೊಂಡ್ರೆ ನಿಮಗೆ ಕ್ಲೀನಾಗಿ ಒಂದು ಶೇಪ್ ಕೂತ್ಕೊಳ್ಳುತ್ತೆ. ಇದು ನೋಡಿ, ಈ ಥರ ಕಾಟನ್ ಥ್ರೆಡ್ ತೊಗೊಂಡು ಹೂವು ಕಟ್ತೀವಲ್ಲ ಆ ಥರ ಇದಕ್ಕೆ ಒಂದು 5-6 ಸುತ್ತಬಿಟ್ಟು ಈ ಥರ ತಗೊಂಡು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಬಿಟ್ಟು ನೋಡಿ, ಇದು ನಾವು ತಂತಿ ಎಷ್ಟು ಬಿಟ್ಟಿರ್ತೀವೋ ಅಷ್ಟಕ್ಕೆ ಕಟ್ ಮಾಡ್ಕೋಬೇಕು. ಸೊ ಫಸ್ಟು ಈ ಥರ ಒಂದಷ್ಟು ಮಾಡ್ಕೊಳ್ಳೋಣ, ಆಮೇಲೆ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನೆಕ್ಸ್ಟ್ ಸ್ಟೆಪ್ಪು ಇದು ಎರಡು ಸೇರಿಸ್ಬೇಕು. ಈ ಥರ ಸೇರಿಸ್ಬಿಟ್ಟು ನಾವು ಎಲ್ಲಿ ಗಂಟಾಕಿರ್ತೀವೋ ಅಲ್ಲಿಗೆ ಇನ್ನೊಂದು ಸರಿ ಈ ಥರ ಎರಡನ್ನೂ ಸೇರಿಸಿ ಈ ಥರ ಮಾಡ್ಕೋಬೇಕು. ದಾರ ಕಟ್ ಮಾಡ್ಕೊಳ್ಳಿ. ನೋಡಿ, ಎರಡನ್ನೂ ಸೇರಿಸಿ ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೇಳ್ಕೊಡ್ತೀನಿ. ನೋಡಿ, B7000 ಗಮ್ ತಗೊಂಡು ಒಂಚೂರು ಇದರೊಳಗೆಲ್ಲ ಹಾಕಿ 1 ನಿಮಿಷ ಬಿಡಬೇಕು. ಬಿಟ್ಟ ಮೇಲೆ ನೋಡಿ, ಇದನ್ನು ಇದರೊಳಗೆ ಹಾಕಿ
ಈ ಥರ ಅಗಲ ಮಾಡ್ಕೋಬೇಕು. ಅಕಸ್ಮಾತ್ ಒಂಚೂರು ಎಲ್ಲ ಹೊರಗಡೆಗೆ ಬಂದಿದ್ದರೆ ಅದನ್ನೆಲ್ಲ ಕ್ಲೀನಾಗಿ ಒಳಗೆ ತಳ್ಕೊಳ್ಳಿ. ಆಮೇಲೆ ನೋಡಿ ಇದನ್ನು ಹೀಗೆ ಅಗಲ ಮಾಡಿಬಿಟ್ಟು ಒಂಚೂರು ಹೀಗೆ ಶೇಪ್ ಕೊಡಬೇಕು, ಲೀವ್ಸ್ ಶೇಪು. ಇಷ್ಟೇ. ಈ ಥರ ಎಲ್ಲ ಅಂಟಿಸ್ಕೊಳ್ಳೋಣ. ಇದಕ್ಕೆಲ್ಲ ಗಮ್ ಹಾಕಿದ್ದೀನಿ ನಾನು. ಇದು ಚಿಕ್ಕದಿದೆ. ಇದು ಕ್ಯಾಪು ನೋಡ್ಕೊಂಡು ತೊಗೋಬೇಕು ನೀವು, ಅದಕ್ಕೆ ಸರಿ ಹೋಗೋ ಹಾಗೆ. ಚಿಕ್ಕ ಕ್ಯಾಪು ಹೋಗಲ್ಲ ಒಳಗೆ. ನೋಡಿ ಎಲ್ಲ ಕ್ಲೀನಾಗಿ ಹೀಗೆ ಒಳಗೆ ತಳ್ಕೊಂಬಿಟ್ಟು ಈಗ ಇದನ್ನು ಅಗಲ ಮಾಡ್ಕೊಳ್ಳಿ. ಅಂಟ್ಕೊಳ್ಳುತ್ತೆ ಕ್ಲೀನಾಗಿ. ಚೂರು ಹಾಗೆ ಶೇಪ್ ಕೊಡ್ರಿ. ಡ್ರೈ ಹಾಕಕ್ಕೆ ಬಿಡಬೇಕು. ಸೊ ಮಾಡ್ತಾ ಹೋಗೋಣ ಈ ಥರ. ಗಮ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅಂಟ್ಕೊಳ್ಳುತ್ತೆ. ಸೊ ಮಾಡಿ ಎಲ್ಲ ಫಿನಿಶ್ ಆದಮೇಲೆ ನೋಡೋಣ ಹೇಗೆ ಬಂದಿದೆ ಅನ್ನೋದು. ಅಂಟಿಸಿದ ಮೇಲೆ ಇದನ್ನು ಹಿಂಗೆ ಅಗಲ ಮಾಡಬೇಕು. ಅಗಲ ಮಾಡಿ ಒಂಚೂರು ಈ ಥರ ಶೇಪ್ ಕೊಡಬೇಕು. ಒಣಗಕ್ಕೆ ಬಿಡಿ. ಸೊ ಆಮೇಲೆ ಡ್ರೈ ಆದಮೇಲೆ ನೋಡೋಣ. ಫ್ರೆಂಡ್ಸ್, ಇಲ್ಲಿ 4 ಎಳೆ ದಾರ ತೊಗೊಂಡಿದ್ದೀನಿ. ಸೀರೆಗೆ ನಾಟ್ ಹಾಕ್ಕೊಂಡಿದ್ದೀನಿ. ಅಂದರೆ ಕೆಳಗೆ ಒಂದು ನಾಟ್ ಹಾಕಿ ಸೀರೆಗೆ ಈ ಥರ ಒಂದು ನಾಟಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಆಮೇಲೆ ಇದಿದೆ ನೋಡಿ, ಇದನ್ನು ಇದು ರಿಂಗ್, ಇದು ಕ್ಯಾಪ್ ಸಿಗುತ್ತೆ ಫ್ರೆಂಡ್ಸ್. ನಿಮಗೆ ರಿಂಗ್ ಇರೋ ಕ್ಯಾಪ್ಸೇ ಸಿಗುತ್ತೆ ಅಂಗಡೀಲಿ ಕೇಳಿದ್ರೆ. ನೋಡಿ ಇದನ್ನು, ಇದು ನೀವು ಹೇಗನೂ ಸ್ಟಿಚ್ ಮಾಡ್ಕೋಬೋದು. ಒಟ್ಟು ಟೈಟಾಗಿ ಇದಿರಬೇಕು, ಕೂತ್ಕೋಬೇಕಷ್ಟೇ ಅಲ್ಲಿ. ನಾನು ಈ ಡಿಸೈನ್ಗೆ ಮಧ್ಯದಲ್ಲಿ ಕುಚ್ಚು ಹಾಕೋ ಬದಲು ಇದನ್ನು ಹಾಕಿದ್ದೀನಿ. ಸೊ ಅವ್ರಿಗಿದಿಷ್ಟ ಆಯಿತು. ಸೊ ಈ ಥರ ಹೊಲಿರಿ. ಇನ್ನೊಂದು ಹೊಲಿಬೇಕು ನಾನು, ಹೊಲಿದ್ಬಿಟ್ಟು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈ ಥರ ಕಾಣುತ್ತೆ ನಿಮಗೆ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಇದಕ್ಕೆ ನಾನು ಒಂದು 800-900 ಆ ಥರ ಚಾರ್ಜ್ ಮಾಡ್ತೀನಿ. ಯಾಕಂದರೆ ಡಿಸೈನ್ ಬಂದಿದೆ, ಡಿಸೈನ್ ಜೊತೆ ಈ ಫ್ಲವರ್ಸ್ ಹಾಕಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನಾನು ಇದನ್ನು ಮಾಡಿಕೊಡ್ತೀನಿ ಫ್ರೆಂಡ್ಸ್. ಆರ್ಡ್ರಿಗೂ ಬಂದಿದೆ ಇದೆ ಆಲ್ರೆಡಿ. ಕೇಳಿದವ್ರಿಗೆ ಮಾಡಿಕೊಡ್ತೀನಿ. ಕಾಂಟ್ಯಾಕ್ಟ್ ಮಾಡಿ ನಂಬರ್ಗೆ ನಾನು ಮಾಡಿಕೊಡ್ತೀನಿ. ಸೊ ನೋಡೋಣ ನೆಕ್ಸ್ಟ್ ಯಾವುದನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.